ಮೈಸೂರು ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಜಲದರ್ಶಿನಿಯಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಏರ್ಪಡಿಸಲಾಗಿತ್ತು. ಸಂಘದ ಎಲ್ಲ ಸದಸ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಎಲ್ಲ ಸದಸ್ಯರು ಅಧ್ಯಕ್ಷರೊಡನೆ ಸಭೆ ಸೇರಿ ಮಾಚಿದೇವರ ಜಯಂತಿ ಮತ್ತು ಸಾಮೂಹಿಕ ವಿವಾಹದ ಬಗ್ಗೆ ಚರ್ಚಿಸಲಾಯಿತು. ಇದೇ ವೇಳೆ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಸಿ. ನಂಜಪ್ಪ, ಪ್ರಧಾನ ಕಾರ್ಯದರ್ಶಿ ಬಿಆರ್. ಪ್ರಕಾಶ್, ಗೌರವಾಧ್ಯಕ್ಷರು ರವಿಕುಮಾರ್ ಎಎಸ್, ಜಿಲ್ಲಾಧ್ಯಕ್ಷರು ರವಿನಂದನ್ ಎಸ್, ಕಾರ್ಯಾಧ್ಯಕ್ಷರು ನಾಗೇಶ್ ಎಚ್ಎಸ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ವರ ಎಂ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರಿಗೆ ವಂದನೆಗಳನ್ನು ತಿಳಿಸುತ್ತಾ ಈಗ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ. ಈ ಏನಾಗಿದೆ, ನಮ್ಮ ಸಮಾಜಕ್ಕೆ ಸಂದೇಶ, ನಾವು ಎಲ್ಲ ಕಡೆ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲರಿಗೂ ಕೊಡ್ತಾರೆ. ಅದರಿಂದ ಈ ಕ್ಯಾಲೆಂಡರ್ ಒಂದು ನಮ್ಮ ಸಂಘಟನೆಯ ಪ್ರತೀಕ. ಈ ದಿವಸ ನಾನು ಸಿ. ನಂಜಪ್ಪ ಅಂತ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು. ಈ ದಿವಸ ಜಿಲ್ಲಾ ಸಂಘದ ವತಿಯಿಂದ, ಮೈಸೂರು ಜಿಲ್ಲಾ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ನಾನು ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ಈ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1ನೇ ತಾರೀಕು ಆಚರಣೆ ಮಾಡಬೇಕು ವಿಜೃಂಭಣೆಯಿಂದ ಅಂತ ಹೇಳ್ತಾ, ಏನು ಫೆಬ್ರವರಿ 1ನೇ ತಾರೀಕು ಮಾಚಿದೇವರ ಜಯಂತಿ ಪ್ರಯುಕ್ತ ಏಪ್ರಿಲ್ 14ನೇ ತಾರೀಕು ನಾವು ಬೆಂಗಳೂರಲ್ಲಿ ಸಾಮೂಹಿಕ ಮದುವೆಗಳನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ಏನು ಜಾಗೃತಿ ವೇದಿಕೆ ಅವರ ವತಿಯಿಂದ ಮಾಡ್ತಾಯಿದ್ದೀರಿ. ಅವರಿಗೆ ಹೆಣ್ಣು ಗಂಡಿಗೆ ಏನು ಸವಲತ್ತುಗಳು ಏನೇನು ಇದ್ದಾವೆ ಅವ್ರಿಗೆಲ್ಲ ನಾವು ಕೊಟ್ಟು ಅವ್ರಿಗೆ ಹೋಗೋದಕ್ಕೂ ಬರೋದಕ್ಕೂ ವ್ಯವಸ್ಥೆಯನ್ನು ಮಾಡಿ ಮದುವೆಗಳನ್ನು ಮಾಡಿಸ್ತಾ ಇದ್ದೀವಿ. ಸಭೆ ಕರೆದಿರೋದು ಏನು, ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಇದು ಮಾಚಿದೇವ್ರ ಜಯಂತಿ ಮಾಡೋದಕ್ಕೋಸ್ಕರ ಆಚರಣೆ ಮಾಡೋದು. ಮಾಚಿದೇವ್ರ ಜಯಂತಿಗೆ, ಮಾಚಿದೇವ್ರ ಜಯಂತಿಗೆ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಲೋಕಲ್ MLA ಅವರು ಇರ್ತಾರೆ. ಮತ್ತು ನಮ್ಮ ರಾಜ್ಯ ಸಂಘದ ಅಡಿಯಲ್ಲಿರುವಂಥ ಜಿಲ್ಲಾ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲ ಇರ್ತಾರೆ. ಈಗ ಅವತ್ತೇನು ನಾವು ಜಯಂತಿ ಇರೋ ಪ್ರಯುಕ್ತ ನಾವು ಅವತ್ತು ಹಕ್ಕು ಒತ್ತಾಯ ಮಾಡಲ್ಲ. ಮುಂದಿನ ದಿನಗಳಲ್ಲಿ ನಾವು ದಿನಾಂಕ ಗೊತ್ತುಪಡಿಸಿ SCದು ಒಂದು ಹೋರಾಟ ರೂಪುರೇಷೆಗಳನ್ನ ಮೈಸೂರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮನ್ನು ಈಗಾಗಲೇ 18 ನಮ್ಮ ಸಮಾಜವನ್ನು 18 ರಾಜ್ಯಗಳಲ್ಲಿ SC, 3 ಕೇಂದ್ರಾಡಳಿತ ಪ್ರದೇಶದಲ್ಲಿ SCಗಳಿದ್ದೀರಿ. ಅದನ್ನು ನಮ್ಮ ರಾಜ್ಯದಲ್ಲೂ ಮಾಡಿ ಅಂತ ಏನೋ ಒಂದು ವರದಿ ಮಾಡಿದ್ದಾರೆ. ಆ ವರದಿನ ಬಿಡುಗಡೆ ಮಾಡಿ ಅದನ್ನು ಅನ್ಪೂರ್ಣಮ್ಮ ಅಂತ ವರದಿ ಮಾಡಿದ್ದಾರೆ. ಸರ್ಕಾರ ಮಾಡಿದೆ, ನಾವು ಮಾಡಿರೋದಲ್ಲ. ಆ ವರದಿನ ಇಂಪ್ಲಿಮೆಂಟ್ ಮಾಡಿ ಇವರೇನು ಮಾಡೋಷ್ಟಿಲ್ಲ, ಒತ್ತಾಕಬೇಕು ಡೆಲ್ಲಿಗೆ. ಅದನ್ನು ಮಾಡೋದಕ್ಕೆ ಸರ್ಕಾರ ಹಿಂದೇಟುಗಳಾಗ್ತಾ ಇದ್ದಾವೆ. ಎಲ್ಲ ಸರ್ಕಾರದವರು, ಯಾರು ಕಾಂಗ್ರೆಸ್ ಅಂತಲ್ಲ, JDS, BJP 3 ಸರ್ಕಾರ ಬಂದಿದೆ. 3 ಸರ್ಕಾರದ ಆ ಫೈಲ್ನ ಹಂಗೆ ಇಟ್ಕೊಂಡಿದ್ದಾರೆ. ಪರಿಶೀಲಿಸಿ ಅಂತ ಬರೋದು, ಸೈಡ್ಗೆ ಹಾಕೋದು, ಈ ಥರ ಮಾಡಿ ನಮಗೆ ಮೋಸ ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ಮುಂದಿನ ಈ ಜನವರಿ ಎಂಡಲ್ಲಿ ಒಂದು ಮೀಟಿಂಗ್ ಕರೆದು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ, ಮೈಸೂರಿಂದ ಒಂದು ಕಾಲ್ನಡಿಗೆ ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ದೀವಿ. ನಮ್ಮ ಸಮಾಜದಲ್ಲಿ MLA ಇಲ್ಲ, ಒಬ್ಬ MLA ಇಲ್ಲ, ಒಬ್ಬ MLC ಇಲ್ಲ. ಏನು ಕಳೆದ ವಿಧಾನಸಭೆಯಲ್ಲಿ ಒಬ್ಬರು MLA ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು, ಆದರೆ ಟಿಕೆಟ್ ಕೊಡೋಕ್ಕಾಗಲಿಲ್ಲ. ಅವರು ಈಗ ಅಟ್ಲೀಸ್ಟ್ ಈ ಸರಿ MLC ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ಈ ಸರಿ ಆಗ್ಬೋದು ಅನ್ನೋದು ಒಂದು ನನಗೆ ಅನಿಸಿಕೆ ಇದೆ. ಆಗ್ಬೋದು ಆ ಥರ. ಕಾರ್ಯಕ್ರಮ ಮೈಸೂರು ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷರು, ಸಂತೋಷದ ವಿಷಯ. ಹಾಗೆ ಮೈಸೂರು ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಮುಂದಿನ ದಿನದಲ್ಲಿ ಫೆಬ್ರವರಿ 1ನೇ ತಾರೀಕು ಅನ್ನೋದನ್ನು ಇಲ್ಲಿ ತನಕ ಕ್ಯಾಲೆಂಡರ್ ಎಲ್ಲೂ ಸಹ ಬಿಡುಗಡೆ ಯಾರೂ ಮಾಡಿರಲಿಲ್ಲ. ಇದು ನಮ್ಮ ಮೈಸೂರು ಜಿಲ್ಲಾ ಸಂಘ ಮಾಚಿದೇವರ ಜಯಂತಿ ಇದೆ ಅನ್ನೋದನ್ನು 2ನೇ ತಾರೀಕು ಅದನ್ನು ವಿಶೇಷವಾಗಿ ಮಾಡಿಸಿ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾಯಿದ್ದೀವಿ.
ಫೆಬ್ರವರಿ 1ನೇ ತಾರೀಕು. ಹಾಗೆ ಏನು ನಾವು ಇವತ್ತು ಫೆಬ್ರವರಿ 1ನೇ ತಾರೀಕು ಕಾರ್ಯಕ್ರಮ ಮಾಡ್ಕೋಬೇಕಂತ ಇಡೀ ರಾಜ್ಯದಲ್ಲಿ ಎಲ್ಲರೂ ಸಹ ಈ ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ಮೈಸೂರು ಜಿಲ್ಲೆ ಪರವಾಗಿ ಕೇಳ್ಕೊತೀನಿ. ಹಾಗೆ ಮೈಸೂರಲ್ಲಿರುವಂಥ ತಾಲೂಕು ಏನು ಅಧ್ಯಕ್ಷರು ಸೆಕ್ರೆಟರಿ ಎಲ್ಲ ಸಹ ನಮ್ಮ ಸಮಾಜದವರು ಇದ್ದಾರೆ. ಪ್ರತಿಯೊಬ್ಬರು ಸಂಘ ಎಷ್ಟೇ ಸಂಘ ಇದ್ರೂ ಅಲ್ಲಿ ಸಹ ಆ ದಿನನ ವಿಜೃಂಭಣೆಯಿಂದ ಮಾಡಬೇಕು. ಪ್ಲಸ್ ಮೈಸೂರಿನಲ್ಲಿ ಅವತ್ತು ದೊಡ್ಡ ಕಾರ್ಯಕ್ರಮ ಇರುತ್ತೆ, ಆ ದಿನಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಈ ಮುಖಾಂತರ ವಿಷಯ ತಿಳಿಸ್ತೀವಿ. ಮತ್ತು ಏನು ಇವತ್ತು ನಾವು ಮಡಿವಾಳರು ಜಾಗೃತರಾಗಬೇಕು ಅನ್ನೋದೊಂದು ವಿಚಾರ ಯಾಕೆ ಅಂತಾರೆ ಅಂದರೆ, ಹಿಂದೆ ಪಂಚಮಶಾಲಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು 2Aಗೆ ನಮ್ಮನ್ನೂ ಸೇರಿಸಿ ಅಂತ. ಇಲ್ಲಿರೋಂಥ ಮಡಿವಾಳರಿಗೇನೆ ರಾಜ್ಯದಲ್ಲಿ 27 ಲಕ್ಷ ಜನ ಒಂದು ಇರ್ಬೋದು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ನಮ್ಗೆ ಇವತ್ತಿವರೆಗೂ ಸಹ ಒಂದು ಹೇಳ್ತಲ್ಲ ಕಾರ್ಯಾಂಗ ನ್ಯಾಯಾಂಗ ಶಾಸಂಗ ಅನ್ನೋದ್ರಲ್ಲಿ ನಮ್ಮವ್ರಿಗೆ ಯಾರಿಗೂ ಸಹ ಇಲ್ಲಿ ತನಕ ಸಿಕ್ಕಿಲ್ಲ. ಪಂಚಮಶಾಲಿಯವರು ಇಲ್ಲಿಗೆ ಬರ್ತಾರೆ ಅಂತಂದರೆ ನಮ್ಮ ಸ್ಥಿತಿಗತಿನ ಫಸ್ಟು ಸ್ವಾಮೀಜಿಯವರು ಯೋಚನೆ ಮಾಡಬೇಕು. ನಮ್ಮ ಸಮಾಜನ ಯಾವ ಸ್ಥಿತಿಲಿದೆ ಅನ್ನೋ ಅವ್ರು ತಿಳ್ಕೊಂಡು ಕೇಳಬೇಕು. ಇವತ್ತು ಮಾಡಬೇಡಿ ಅಂತ ಇವತ್ತು ಒಂದು ಹೋರಾಟ ಮಾಡಿದ್ವಿ. ಆಲ್ರೆಡಿ ಈಗ ಬೆಳಗಾಮಲ್ಲೂ ಸಹ ಮಾಡಿದ್ವಿ. ನಮ್ಮ ಸಮಾಜದವ್ರು ದಯಮಾಡಿ ಎಲ್ಲರೂ ಅದನ್ನು ಯಾಕೆ ಅಂತೀರಾ ಅಂತ ಅಂದರೆ, ಇವತ್ತು ಆಗ್ತಾ ಇರೋದು ರಾಜಕಾರಣದ ಬಗ್ಗೆ ಯಾರಿಗೂ ಗೊತ್ತಾಗ್ತಾಯಿಲ್ಲ. ಮಡಿವಾಳರು ಜಾಗೃತರಾಗಬೇಕು ಅಂದರೆ ಪ್ರತಿಯೊಬ್ಬರು 2A ಅಂದರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. 2A ಅಂತ ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಮತ್ತು ನಗರ, ಇವಿಷ್ಟಕ್ಕೂ ಸಹ ನಮ್ಮವ್ರಿಗೆ ಆ 2Aಗೆ ಸೇರಿಸಿದ್ರೆ ನಮ್ಗೆ ಅವಕಾಶನೇ ಸಿಗೋದಿಲ್ಲ. ಅವರು ಬಲಿಷ್ಠ ಒಂದು 25 ಲಕ್ಷ ಜನ ಇದ್ದಾರೆ. ನಮ್ಮ 2Aಗೆ ಬಂದುಬಿಟ್ರೆ ನಾವು ಇನ್ನೂ ಈಗ 0.25 ಇದ್ದೀವಿ. 0.0ಗೂ ಇನ್ನೂ ಹಿಂದೆ ಹೊಂಟೋಗ್ಬಿಡ್ತೀವಿ. ಅದಾಗಬಾರ್ದು. ನಮ್ಗೆ ಇವತ್ತು ನಮ್ಮ ಮಕ್ಳಿಗೆ ಎಜುಕೇಷನ್ ಸಿಗ್ತಾಯಿಲ್ಲ. ಕಾರಣ ಯಾಕೆಂದರೆ ಅವ್ರ ಮಕ್ಕಳು ಓದಿರ್ತಾರೆ, ಅವರು ಬಲಿಷ್ಠ ಸಮಾಜಗಳು, ನಮ್ಮ ಸಮಾಜಗಳಿಗೆ ತುಂಬ ನೋವಾಗುತ್ತೆ. ಅದಾಗಬಾರ್ದು ಅಂತ ಈ ಮುಖಾಂತರ ಹೇಳ್ತೀನಿ. ಯಾಕೆ ಇವತ್ತು ಜೊತೆಗೆ ಮಡಿವಾಳರದು ಆ ತಾಲೂಕುಗಳಲ್ಲಿ ಪ್ರತಿಯೊಬ್ಬರನ್ನು ಜಾತಿ ಗಣತಿ ಅನ್ನೋದನ್ನು ನಾವು ಶುರು ಮಾಡಿದ್ದೀವಿ. ಇವತ್ತು ಅದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ತಾಲೂಕುಗಳಲ್ಲಿ ಅಲ್ಲಿ ಗ್ರಾಮಗಳಲ್ಲಿ ಅವರು ನಮ್ಮ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಆ ಮನೆ ಕುಟುಂಬದವರು ಪ್ರತಿಯೊಬ್ಬರು ಬರೀಬೇಕು. ಅದನ್ನು ಇದ್ರ ಮುಖಾಂತರ ವಿಷಯ ತಿಳಿಸ್ತೀನಿ. ಮತ್ತು ಎರಡನೇದು, ಈ ಏನು ನಾವು ಕಾರ್ಯಕ್ರಮನ ಮುಂದೆ ನಾವು ಮಾಡಬೇಕು ಅಂದರೆ ಜಯಂತಿ ವಿಚಾರವಾಗಿ ಮುಂದಿನ ದಿನದಲ್ಲಿ ವಿಷಯ ತಲುಪಿಸ್ತೀವಿ ಅಂತ ಈ ಮುಖಾಂತರ ತಲುಪಿಸ್ಕೊಡ್ತೀನಿ.